ಇದ್ರು. ಬಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣಲಿಲ್ಲ ಯಾಕೆ ಒಂದು ಮತ್ತು ಆ ಯೋಜನೆ ಏನು ಸರ್ ನಿಮ್ಮ ನಿಲುವೇನು? ಆ ಯೋಜನೆ ಮಾಡಬಾರ್ದು ಅಂತೇಳಿ ನಮಗೆ ವಿರೋಧ ಇದೆ. ಆಯಿತಾ, ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಮೊನ್ನೆನೇ ಹೇಳಿದ್ರು ಇವರೆಲ್ಲರೂ ಹೋಗ್ತಾರೆ ಅಂತೇಳಿ. ನನಗೆ ಬೇರೆ ಕಾರ್ಯಕ್ರಮ ಇತ್ತು, ಅವರಿಗೆ ಹೇಳ್ತೇನೆ ಸಿ ಎಂ ಹತ್ರ ಮಾತಾಡಿದ್ದೇನೆ ನಾನು. ಅದು ಏನು ಅವ್ರದ್ದು ಅಭಿಪ್ರಾಯ ಇದೆ ಅದು ಸರಿಯಾದೇನಲ್ಲಿ ಏನು ಕಾಗೇರಿಯವರು ಬಂದಿದ್ದರು, ಎಂ ಪಿ ಅವರು ಬಂದಿದ್ದರು, ಅವರಿಗೆ ಅಭಿನಂದಿಸ್ತೇನೆ. ಅದೆಲ್ಲ ತಿರುವು ಯೋಜನೆ, ಅದೆಲ್ಲ ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರ ಮಾಡಿದ್ರೆ ಮಾತ್ರ ಆಗ್ತದೆ. ಅವರಲ್ಲೂ ಸಹಕಾರ ಮಾಡದಿದ್ದಂಗೆ ಮಾಡಿದರೆ ಈ ಯೋಜನೆ ಆಗೋದಿಲ್ಲ. ಬರೀ ಸಿ ಎಂ ಹತ್ರ ಬಂದು ಅಥವಾ ಒಂದು ಮೀಟಿಂಗ್ ಮಾಡಿ ಅಥವಾ ಮತ್ತೆ ಮುಂದೆ ಹೇಳಿದ್ರೆ ಬೇಜಾರಾಗ್ತದೆ. ಹಾಗೆ ಮಾಡಿದರೆ ಆಗೋದಿಲ್ಲ. ಅದಕ್ಕೆ ಕರೆಕ್ಟಾಗಿ ಏನಾಗಬೇಕು, ಹೇಗಾಗಬೇಕು, ಯಾರಿಂದ ಆಗ್ತದೆ, ಎಲ್ಲಿ ಆಗ್ತದೆ ಅದನ್ನು ಕಂಡುಹಿಡಿದು ಅದನ್ನು ಬಂದ್ ಮಾಡಿದರೆ ಕಾಗೇರಿಯವರಿಗೂ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಪರ್ಮಿಷನ್ ಕೊಡದೇ ಇದ್ದಾಗ ಮಾಡಿದರೆ ಅವರಿಗೂ ನಾನು ಅಭಿನಂದಿಸ್ತೇನೆ. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೆ ಇದಕ್ಕೆ ಒಪ್ಪಿಗೆ ಇಲ್ಲ. ಹೆಚ್ಚು ಕಡಿಮೆ 5 ವರ್ಷ ಬಸ್ಸೇ ಖರೀದಿ ಮಾಡಲಿಲ್ಲ ಹಿಂದಿನ ಸರ್ಕಾರ. ಈಗ ಬಂದ ಮೇಲೆ ನಾವು ಒಂದು ಕಡೆ ಬಸ್ ರಿಪೇರಿ ಮಾಡೋದು, ಇನ್ನೊಂದು ಕಡೆ ಹೊಸ ಬಸ್ ಮಾಡ್ತಾಯಿದ್ದೀವಿ. ಅದೇ ಹೇಳಿದ್ನಲ್ಲ, ಒಂದೇ ಸಲ ಏನು ಅದು ಆಗ್ತಾ ಇದ್ದದ್ದಾದರೆ ಸರಿ ಹೋಗ್ತಾ ಇರ್ತದೆ, ರೊಟೇಷನ್ ಆಗ್ತಾ ಇರ್ತದೆ. ಹಳೆಯದು ಕಳಿಸಿ ಮತ್ತೆ ಹೊಸ ಪರ್ಚೇಸ್ ಮಾಡೋದು ಮಾಡ್ತಾರೆ. ಇದು ಮಾಡಲಿಲ್ಲ. ಈಗೇನು ಈಗ ಮತ್ತೆ 100 ಬಸ್ ಕೊಡ್ತಾ ಇದ್ದಾರೆ. ನಮ್ಮದು ಉದ್ದೇಶ ಪ್ರತಿಯೊಂದು ಹಳ್ಳಿಗೂ ಹೋಗಬೇಕು. ಒಂದು ಹಳ್ಳಿಗೂ ಬಸ್ ಹೋಗೋದಿಲ್ಲ. ಎಲ್ಲ ಹೋಗಿ ಕಾರಣ ಕೊಟ್ಕೊಂಡು ಸುಮ್ಮನೆ ಇಟ್ಬಿಟ್ಟಿದ್ರು. ಈಗ ಮತ್ತೆಲ್ಲ ಪ್ರಾರಂಭ ಮಾಡಿಸಿದ್ರು. ಇಡೀ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗೂ ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು, ಸರಿ ಆಗ್ತದೆ. ನನಗೂ ಆಸೆ ಇದೆ ಒಂದೇ ಸಲ ಎಲ್ಲನೂ ಮಾಡಬೇಕು ಅಂದರೆ ಏನು ಮಾಡೋದು. ನಮಗೆ ಬರೋದು ಒಂದು ವರ್ಷಕ್ಕೆ ಈಗ ಮಾರ್ಚ್ ಬಂದರೆ 3 ಲಕ್ಷ ಹೆಚ್ಚು ಕಡಿಮೆ ಇವತ್ತು 40 ಸಾವಿರ ಕೋಟಿ ಬರ್ಬೋದು. ಅದರಲ್ಲಿ 150 ಕೋಟಿ ರೂಪಾಯಿ ಅಧಿಕಾರಿಗಳಿಗೆ ಇರಬೇಕು. ಅಂದರೆ ನಮ್ಮ ಕೆಲಸ ಮಾಡೋಕ್ಕೆ, ನಿಮ್ಮ ಕೆಲಸ ಮಾಡೋಕ್ಕೆ ಅದು ಸ್ಯಾಲ್ರಿ ಕೊಡಲೇಬೇಕು. ಅದರಲ್ಲೇ ಎಲ್ಲ ಮಾಡ್ತಾ ಹೋಗ್ಬೇಕಲ್ಲ. ಅದರಲ್ಲಿ ಒಂದು 56 ಕೋಟಿ ರೂಪಾಯಿ, 56,000 ಕೋಟಿ ರೂಪಾಯಿ ಸಾಮಾನ್ಯ ಜನಕ್ಕೆ ಬಡವರಿಗೆ 5 ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ರೆಡಿಯಾಗಿದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಅಥವಾ ನಿಮ್ಮ ಏನು ಮಾಧ್ಯಮದಲ್ಲಿ ಬರುವಾಗೆ ಅಥವಾ ಯಾರೋ ಇಬ್ಬರು ಮಾತಾಡುವಾಗೆ ಆಗುವಂಥ ಏನು ವ್ಯತ್ಯಾಸ ಆಗುವಂಥದ್ದು ಅದು ಆಗುವಂಥದ್ದು ಆಗೋದಿಲ್ಲ. ಇದು ಏನಾಗಬೇಕು ಕರೆಕ್ಟಾಗಿ ಹೇಗೆ ನಮ್ಮ ಏನು ಸಿ ಎಂ ಯಾರಿಗೆ ಮಾಡಬೇಕು 2023ಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದು? ಉಪಮುಖ್ಯಮಂತ್ರಿಗಳು ಯಾರು ಮಾಡಬೇಕು, ಯಾರು ಆಗಬೇಕು ಅನ್ನೋದು ಮಾಡಿದ್ದಾರೆ, ಯಾರು ಮಾಡಿದ್ದು? ಅಥವಾ ನನ್ನನ್ನು ಮಂತ್ರಿ ಆಗಬೇಕು ಅನ್ನೋದು ಮಾಡೋದು ನನಗೆ ಯಾರು ಮಾಡಿದ್ದು? ನಮಗೆ ಕುಟುಂಬ ಇದೆ ರೀ, ನಮಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಕರೆಕ್ಟ್ ಏನು ಸಮಯದಲ್ಲಿ ನಿರ್ದೇಶನ ಬರ್ತದೆ. ಅದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ, ಯಾರೂ ಅದರಲ್ಲಿ ಹೊರತಿಲ್ಲ. ಸರ್, ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.